ಈ ಮ್ಯಾನಿಫೆಸ್ಟೇಷನ್ ಅಂದ್ರೆ ಒಂದನ್ನ ಕ್ಲಿಯರ್ ಆಗಿ ನೀವು ತಿಳ್ಕೊಳ್ಳಿ. ನಿಮ್ಮ ಮೈಂಡ್ ಮತ್ತೆ ನಿಮ್ಮ ಒಂದು ಆಸೆಗಳಿರುತ್ತಲ್ಲ, ಅದ್ರ ಮಧ್ಯ ಇರೋ ಬ್ಲಾಕೇಜಸ್ ಇರುತ್ತಲ್ಲ. ಬ್ಲಾಕೇಜಸ್ ಅಂದ್ರೆ ಏನು? ಅದು ಆಗದೆ ಇರೋ ರೀತಿ ಮಾಡ್ತಾ ಇರುತ್ತೆ. ಎಷ್ಟು ಟ್ರೈ ಮಾಡಿದ್ರು ಆಗ್ತಿರೋದಿಲ್ಲ, ಅಥವಾ ಇನ್ನೇನು ಆಗೋಗ್ ಬಂದಿರುತ್ತೆ ಅಷ್ಟ್ರಲ್ಲಿ ಮಿಸ್ ಆಗುತ್ತೆ, ಈ ತರ. ಈ ತರ ಬ್ಲಾಕೇಜಸ್ ನ ತೆಗಿಯುತ್ತೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು. ನಾನು ಮೊನ್ನೆ ಕೂಡ ಹೋಪನೊಪನೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನೀವು ಹೋಗಿ ನೋಡ್ಕೊಂಬನ್ನಿ, ಟ್ರೈ ಮಾಡಿ, ಓಕೆನಾ? ಈ ಬ್ಲಾಕೇಜಸ್ನ ತೆಗೆದು ನಿಮಗೆ ಹೆಲ್ಪ್ ಮಾಡುತ್ತೆ ನೀವು ಅನ್ಕೊಂಡಿದ್ನ ಆಗೋದಕ್ಕೆ ಈ ಒಂದು ಮ್ಯಾನಿಫೆಸ್ಟೇಷನ್. ಓಕೆ, ನಿಮ್ಮೊಳಗೆ ಜಾಸ್ತಿ ಪಾಸಿಟಿವಿಟಿನ ತರುತ್ತೆ ಇದು. ಈ ವಿಡಿಯೋದಲ್ಲಿ 12 hours ಒಳಗೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡೋ ರೀತಿ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಸ್ಕಿಪ್ ಮಾಡದೆ ನೋಡಬೇಕು. ಬಿಕಾಸ್ ಮಾರ್ನಿಂಗ್ ಬೇರೆ ಟೆಕ್ನಿಕ್ ಇದೆ, ನೈಟ್ ಬೇರೆ ಟೆಕ್ನಿಕ್ ಇದೆ, ಓಕೆನಾ? ನೀವು ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಓಕೆ? ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್, ಓಕೆ? ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫಸ್ಟ್ ಥಿಂಗ್ ಏನು ಗೊತ್ತಾ, ನಿಮ್ಗೆ ಏನು ಬೇಕಿದೆ ಅದನ್ನ ಥಿಂಕ್ ಮಾಡಿ ಫಸ್ಟ್. ಮನೇನ, ಬೈಕಾ, ಅಥವಾ ಮಕ್ಕಳನ್ನೇನೋ ಕಾನ್ವೆಂಟಿಗೆ ಸೇರಿಸೋದ, ಒಳ್ಳೆ ಕಾನ್ವೆಂಟಿಗೆ ಫೀಸ್ ಕಟ್ಟೋಕೆ ದುಡ್ಡು ಬೇಕಾ, ಅಥವಾ ಯಾರಿಂದನೋ ಟೆಕ್ಸ್ಟ್ ಮೆಸೇಜ್ ಬರಲಿ, ಕಾಲ್ ಬರಲಿ ಅಂತನೋ, ನಿಮಗೆ ಬಿಟ್ಟಿದ್ದು. ನಿಮ್ಗೆ ಏನು ಬೇಕಿದೆ ಅದು. ಜಸ್ಟ್ ಒನ್ ಥಿಂಗ್ ಮಾತ್ರ ನೀವು ತಲೆಯಲ್ಲಿ ಫಿಕ್ಸ್ ಮಾಡಬೇಕು. ನಂಗೆ ಮನೆ ಬೇಕು, ನಾಳೆ ಕಾರು ಬೇಕು ಅಂದರೆ ಆಗೋದಿಲ್ಲ. ಒಂದನ್ನು ಮಾತ್ರ ಫಸ್ಟು ಥಿಂಕ್ ಮಾಡಿ, ತಲೆಯಲ್ಲಿ ಇಟ್ಕೊಳ್ಳಿ ಏನು ಬೇಕು ಅನ್ನೋದನ್ನ. ಆ್ಯಂಡ್ ನನ್ನ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಫಾರ್ ಎಕ್ಸಾಂಪಲ್, ನಿಮಗೆ ಜಾಬ್ ರಿಲೇಟೆಡ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ನನಗೆ ಜಾಬ್ ಸಿಕ್ಕಿದೆ, ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, 12 hours ಇದು ವರ್ಕ್ ಆಗುತ್ತೆ. ಇಷ್ಟನ್ನ ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ಓಕೆನಾ? ಆ್ಯಂಡ್ ನಿಮ್ಮ ಜೊತೆನೇ ನಾನು ಮ್ಯಾನಿಫೆಸ್ಟ್ನ ನಿಮ್ಗೆ ಹೇಳ್ಕೊಡ್ತಿದ್ದೀನಿ, ಅಂದರೆ ನನ್ನ ಜೊತೆ ನೀವು ಕೂಡ ಮಾಡಬಹುದು ಇದರಲ್ಲಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಮ್ಯಾನಿಫೆಸ್ಟೇಷನ್ನ ಅಕ್ಸೆಪ್ಟ್ ಮಾಡಿ ನೀವು, ಓಕೆ? ಆ್ಯಂಡ್ ಕಾಮೆಂಟ್ ಬಾಕ್ಸಲ್ಲಿ ನಾನು ಹೇಳಿದ್ದಂಗೆ ಬರೀರಿ, ಓಕೆ? ಈಗ ನೀವು ಬರೆದ್ರಿ ಅಲ್ವಾ ಕಾಮೆಂಟ್ ಬಾಕ್ಸಲ್ಲಿ. ಈಗ ಅಬ್ಸರ್ವ್ ಮಾಡಿ, ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ಗೊತ್ತಾಯ್ತು ಇವಾಗ ನಿಮಗೆ ಏನು ಬೇಕು ಅನ್ನೋದು ಕ್ಲಾರಿಟಿ ಸಿಕ್ತು, ಕರೆಕ್ಟ್? ಗೈಸ್, ನಾನು ಈ ವಿಡಿಯೋನ ಸ್ವಲ್ಪ ಸ್ಲೋ ಆಗಿ ತಗೊಂಡೋಗ್ತೀನಿ. ಬಿಕಾಸ್ ಇದು ಒಂಥರ ನಿಮ್ಮ ಜೊತೆ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಿರೋದು, ಅಂದರೆ ನನ್ನ ಜೊತೆ ನೀವು ಮಾಡ್ತಿರೋದು. ಈ ರೀತಿ, ಓಕೆನಾ? ಇದೆ, ನಾನು ಇವಾಗ ಹೇಳ್ಬಿಡ್ತೀನಿ ಆಮೇಲೆ ನೀವು ಮಾಡೋದು ಆ ಥರ ಅಲ್ಲ, ನೀವು ನನ್ನ ಜೊತೆನೇ ಮಾಡಬಹುದು, ಓಕೆನಾ? ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ತಗೊಂಡೋಗ್ತೀನಿ. ನಿಮಗೆ ಬೇಕಿದ್ರೆ ಮತ್ತೆ ಬಂದು ಈ ವಿಡಿಯೋ ನೋಡಿಕೊಂಡು ನಿಧಾನವಾಗಿ ನೀವು ಮಾಡ್ಕೋಬಹುದು. ದಿನ ಬೇಕು ಅಂದರೆ ದಿನ ಕೂಡ ವಿಡಿಯೋ ನೋಡಿ ನೀವು ಮಾಡ್ಕೋಬಹುದು ಮ್ಯಾನಿಫೆಸ್ಟೇಷನ್, ಓಕೆ? ಸಬ್ಕಾನ್ಶಿಯಸ್ ಮೈಂಡಿಗೆ ಗೊತ್ತಾಯ್ತಾ 12 hours ಅಲ್ಲಿ ಆಗುತ್ತೆ ಅನ್ನೋದು, ಅದು ಅಕ್ಸೆಪ್ಟ್ ಮಾಡ್ತು. ಇವಾಗ ಇಲ್ಲಿ ಒಂದು ಬ್ಲಾಕೇಜ್ ಓಪನ್ ಆಯ್ತು, ಅರ್ಥ ಆಗ್ತಿದ್ಯಾ? ಇವಾಗ ನೀವು ಹೇಳಿದ್ನ ನಿಮ್ಮ ಮೈಂಡ್ ನಂಬಿದೆ, ಕರೆಕ್ಟ್? ಆ್ಯಂಡ್ ನೆನ್ಪಿಡಿ, ನಾನು ಆಗಲೇ ಹೇಳ್ದಂಗೆ ಒಂದನ್ನು ಮಾತ್ರ ಮ್ಯಾನಿಫೆಸ್ಟ್ ಮಾಡಿ, ಓಕೆನಾ? 21 ಆಸೆನ ಒಂದೇ ರೀತಿ ಮ್ಯಾನಿಫೆಸ್ಟ್ ಮಾಡಬೇಡಿ, ಯಾವುದೂ ಆಗೋದಿಲ್ಲ. ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬನ್ನಿ, ಓಕೆನಾ? ನೆಕ್ಸ್ಟ್ ಏನು ಬೇಕೋ ಆ ಒಂದು ಐಟಮ್ ಅಥವಾ ಒಂದು ವ್ಯಕ್ತಿ ಅಥವಾ ಏನೋ ಒಂದು ಸಬ್ಜೆಕ್ಟ್, ಏನೋ ಒಂದು ನಿಮ್ಗೆ ಏನು ಬೇಕಿರ್ತದೆ, ನೆಕ್ಸ್ಟ್ ಅದನ್ನ ಇಟ್ಕೊಂಡು ಆಮೇಲೆ ಬಂದು ಮತ್ತೆ ಈ ವಿಡಿಯೋ ನೋಡ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ, ಓಕೆನಾ? ಅಟ್ ಎ ಟೈಮ್ ಒಂದು ಮಾತ್ರ ಇರಲಿ, ನೆನಪಿರಲಿ. ಆ್ಯಂಡ್ ಈ ವಿಡಿಯೋ ನೋಡ್ತಾ ಪಟ ಅಂತ ಏನೋ ಒಂದು ಥಿಂಕ್ ಮಾಡೋದು, ಡಿಸೈಡ್ ಮಾಡೋದು, ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡೋದನ್ನ ಮಾಡಬೇಡಿ. ಟೈಮ್ ತಗೊಳ್ಳಿ, ಪಾಸ್ ಮಾಡಿ ವಿಡಿಯೋನ, ಓಕೆ? ಥಿಂಕ್ ಮಾಡಿ ಏನು ಬೇಕು ಅನ್ನೋದು, ಮತ್ತೆ ಪ್ಲೇ ಮಾಡಿ. ನೆಕ್ಸ್ಟ್ ಏನು ಹೇಳ್ತೀನಿ ಅದನ್ನು ಮಾಡ್ತಾ ಹೋಗಿ, ಓಕೆ? ಸ್ಲೋಲಿ ವಿಡಿಯೋ ಜೊತೆ ಬನ್ನಿ, ಪಾಸ್ ಮಾಡಿ ಪ್ಲೇ ಮಾಡ್ಕೊಂಡು, ಓಕೆನಾ? ಅರ್ಜೆಂಟಲ್ಲಿ ಮಾಡಬೇಡಿ, ಮ್ಯಾನಿಫೆಸ್ಟೇಷನ್ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ನಾವು ಮನಸ್ಸಿಂದ ಬಯಸಿರ್ಬೇಕಲ್ವಾ, ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡಿದ್ರೆ ಯಾವುದೂ ಆಗೋದಿಲ್ಲ, ಕರೆಕ್ಟ್? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಡಿಸೈಡ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಒಂದು ವಸ್ತು ಅಥವಾ ವ್ಯಕ್ತಿ, ಅವ್ರ ಮೇಲಿನ ಅಟ್ಯಾಚ್ಮೆಂಟ್ನ ಬಿಡಬೇಕು ನೀವು. ಅಂದರೆ ಡಿಟ್ಯಾಚ್ ಆಗಬೇಕು ನೀವು ಅದರಿಂದ. ಅಯ್ಯೋ ಏನಿದು ನಾವು ಅನ್ಕೊಂಡಿದ್ದಾಗಲಿ ಅಂದರೆ ಈ ಮೇಡಮ್ ನೋಡಿದ್ರೆ ಡಿಟ್ಯಾಚ್ ಆಗಿ ಬಿಟ್ಬಿಡಿ ಅಂತಿದಾರಲ್ಲ ಅನ್ಕೋತಿದ್ದೀರಾ? ಅದರ ಅಟ್ಯಾಚ್ಮೆಂಟ್ ಬಿಡಿ ಅಂದರೆ ಅದು ಆಗೋದಿಲ್ಲ, ಅದನ್ನ ಬಿಟ್ಬಿಡಿ ನೀವು ಅಂತ ಹೇಳ್ತಿಲ್ಲ ನಾನು. ಅಟ್ಯಾಚ್ಮೆಂಟ್ ಬಿಟ್ಟರೆ ಮಾತ್ರ ಅದು ಆಗೋದು ಅಂತ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ. ಫಸ್ಟ್ ಅದನ್ನ ಫ್ರೀ ಮಾಡಿ, ಅದನ್ನ ಯಾಕೆ ಕಟ್ಟಾಕಿದ್ದೀರಾ ಅಟ್ಯಾಚ್ ಆಗಿಬಿಟ್ಟು? ಮೊದಲು ಆ ಕಟ್ಟಾಕಿರೋ ಎನರ್ಜಿನ ನೀವು ಕ್ಲೀನ್ ಮಾಡಿ, ಓಕೆ? ಹೇಗೆ ಕಟ್ ಮಾಡೋದು, ಹೇಗೆ ಡಿಟ್ಯಾಚ್ ಮಾಡೋದು ಅಂದರೆ, ಮೊದಲು ಒಂದು ಸೈಲೆಂಟ್ ಆಗಿರೋ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳಿ ನೀವು. ಆ್ಯಂಡ್ ಯಾರು ನಿಮ್ಮನ್ನ 10-15 ನಿಮಿಷದವರೆಗೂ ಡಿಸ್ಟರ್ಬ್ ಮಾಡಬಾರ್ದು ಮತ್ತೆ ಇವಾಗ, ಓಕೆ? ಕೂತ್ಕೊಂಡ್ಮೇಲೆ ಇವಾಗ ನಿಮ್ಮ ಐಸ್ನ ಕ್ಲೋಸ್ ಮಾಡಿ,
ಡೀಪ್ ಬ್ರೆತ್ ತಗೊಳ್ಳಿ, ಓಕೆನಾ. ಸೊ ನೋಸಿಂದ ಇನ್ಹೇಲ್ ಮಾಡಿ, ಓಕೆನಾ, ಒಳಗುಸಿರು ತಗೊಳ್ಳಿ ಮೂಗಿಂದ, ಆ್ಯಂಡ್ 2 ಸೆಕೆಂಡ್ ಹೋಲ್ಡ್ ಮಾಡಿ, ಆ್ಯಂಡ್ ಮೌತಿಂದ ಆಚೆ ಬಿಡಿ, ಓಕೆನಾ, ಬ್ರೇತ್ನ, ಓಕೆನಾ. ಬ್ರೀದ್ ಇನ್, ಬ್ರೀದ್ ಇನ್ ನೋಸ್, ಹೋಲ್ಡ್, ಬ್ರೀದ್ ಔಟ್ ಮೌತ್, ಓಕೆ. ಅರ್ಥ ಆಗ್ತಿದೆಯಾ? ಒಂದ್ಸಲ ಮಾಡಿದ್ರೆ ಅಲ್ವಾ ಬ್ರೀದ್ ಇನ್ ಬ್ರೀದ್ ಔಟ್, ಮತ್ತೆ ಮಾಡಿ 2 ಟೈಮ್ಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಇನ್ನೊಂದ್ಸಲ ಮಾಡಬೇಕಾದ್ರೆ ಬ್ರೀದ್ ಔಟ್ ಮಾಡ್ಬೇಕಾದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಡಿಟ್ಯಾಚ್ ಆಗ್ತಾ ಇದ್ದೀನಿ ಇದರಿಂದ ಅಂತ, ಓಕೆ. ಅಂದರೆ ಯಾವುದು ಐಟಮ್, ಒಂದು ವ್ಯಕ್ತಿ ಅಥವಾ ಒಂದು ಏನೋ ಒಂದು ಐಟಮ್ ಅಥವಾ ಏನೋ ಒಂದು ಏನೋ ವಸ್ತು ಯಾವುದೇ ಆಯಿತು, ಒಂದು ಮನೆ ಆಯಿತು, ಒಂದು ವ್ಯಕ್ತಿ ಆಯಿತು, ಮೆಸೇಜ್ ಬರಲಿ ಅಂದರೆ, ಸೊ ಅವರಿಂದ ಡಿಟ್ಯಾಚ್ ಆಗ್ತಾ ಇದ್ದೀನಿ ಅಂತ ಬ್ರೀದ್ ಔಟ್ ಮಾಡಬೇಕಾದ್ರೆ ನೀವು ಹೇಳ್ಕೋಬೇಕು. ಸಿ ಈಗ ಬ್ರೀದ್ ಇನ್ ಮಾಡಿ ಹಿಂಗೆ, ಹೋಲ್ಡ್ 2 ಸೆಕೆಂಡ್, ಬ್ರೀದ್ ಔಟ್ ಫ್ರಮ್ ಮೌತ್, ಓಕೆ, ಈ ರೀತಿ. ಸೊ ಮತ್ತೆ ಇನ್ನೊಂದ್ಸತಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ, ಆ ವ್ಯಕ್ತಿನ ಅಥವಾ ಆ ವಸ್ತುನ ಬಿಟ್ಕೊಡ್ತಿದ್ದೀನಿ ಅಂತ ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ, ಓಕೆ. ಆ್ಯಂಡ್ ಅಬ್ಸರ್ವ್ ಮಾಡಿ, ನಿಮ್ಮ ಬಾಡಿ ಇವಾಗ ತುಂಬ ರಿಲ್ಯಾಕ್ಸ್ಡ್ ಸ್ಟೇಟಿಗೆ ಹೋಗ್ತಾ ಇದೆ. ನಾವು ಮತ್ತೆ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ, ಮಾಡ್ತಾ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು. ಫಾರ್ ಎಕ್ಸಾಂಪಲ್ ಕಾರ್ ಬೇಕು, ಅದನ್ನ ಇಮ್ಯಾಜಿನ್ ವಿಜುವಲೈಸ್ ಮಾಡಿ, ಓಕೆ ಈಗ ಇಂಥ ಕಾರ್, ಓಕೆ ಬೆನ್ಸ್ ಬೇಕು, ಓಕೆ ಹಿಂಗಿದೆ, ಇಂಥ ಕಲರ್ ಇದೆ, ಈ ಥರ ಸೀಟ್ ಈ ಥರ ಇದೆ, ಓಕೆ ನಾ ನಂಬರ್ ಪ್ಲೇಟ್ ಈ ಥರ ಹಾಕ್ಸಿದ್ದೀನಿ, ನಾನು ಇಷ್ಟ ಆಗಿರೋ ನಂಬರ್, ಸೊ ಈ ರೀತಿ, ಓಕೆ ಗೊತ್ತಾಗ್ತಿದೆಯಾ? ನಿಮ್ಗೆ ಏನು ಬೇಕು ಅದು. ಈಗ ಯಾರೋ ಮೆಸೇಜ್ ಮಾಡಬೇಕು ಅಂದ್ರೆ ಓಕೆ ಆ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರು ಹೇಗಿದ್ದಾರೆ, ಫೇಸ್ ಹೇಗಿದೆ, ಕಲರ್ ಹೇಗಿದೆ, ಅವ್ರ ಮೊಬೈಲ್ ಇಟ್ಕೊಂಡು ಟೆಕ್ಸ್ಟ್ ಮಾಡ್ತಿರೋ, ಓಕೆ ಯಾವ ಥರ ಅವರ ಸ್ಟೈಲ್ ಇರುತ್ತೆ, ಸೊ ಎಲ್ಲ, ಓಕೆನಾ. ಆ್ಯಂಡ್ ಆ ವಸ್ತುಗೂ ಅಥವಾ ವ್ಯಕ್ತಿಗೂ ನಿಮಗೂ ಒಂದು ಹಗ್ಗದಿಂದ ಗಂಟು ಹಾಕೊಂಡಿದ್ದೀನಿ, ಕಟ್ ಹಾಕೊಂಡಿದ್ದೀನಿ ಅನ್ನೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನೀವು ಆ ಹಗ್ಗನ ಕಟ್ ಮಾಡ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ನೈಫಿಂದ ನೀವು ಕಟ್ ಮಾಡ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಕೆ. ಟೈಮ್ ತಗೊಳುತ್ತೆ, ಲೆಟ್ ಇಟ್ ಬಿ. ಕಟ್ ಮಾಡ್ತಾ ಇದ್ದೀರಾ ನೀವು ಇವಾಗ, ಓಕೆ. ಆ ಹಗ್ಗನ ನೀವು ಕಟ್ ಮಾಡ್ತಾ ಇದ್ದೀರಾ, ನೀವು ಮತ್ತು ನಿಮ್ಮ ಆಸೆನ ಕಟ್ ಹಾಕಿರುವಂಥ ಹಗ್ಗನ ಮಧ್ಯದಲ್ಲಿ ನೀವು ಕಟ್ ಮಾಡ್ತಾ ಇದ್ದೀರಾ, ಓಕೆ. ಇನ್ನೂ ಪ್ರಯತ್ನ ಪಡ್ತಿದ್ದೀರಾ, ಆ್ಯಂಡ್ ಯು ಆರ್ ಕಟಿಂಗ್ ಇಟ್, ಓಕೆ. ಆ್ಯಂಡ್ ಹೇಳ್ಕೊಳ್ಳಿ, ನಾನು ಈ ಹಗ್ಗನ ಕಟ್ ಮಾಡಿ ಅವ್ರನ್ನ ಬಿಟ್ಟು ಕಳಿಸ್ತಾ ಇದ್ದೀನಿ, ನನ್ನಿಂದ ದೂರ ಕಳಿಸ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಆ ಪರ್ಸನ್ ಅಥವಾ ವಸ್ತುನ ಲೆಟ್ ಗೋ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡಿ ಇದನ್ನು, ಓಕೆ ಓಕೆನಾ. ಸೊ ಹಗ್ಗನ ನೀವು ಹೇಗೋ ಟ್ರೈ ಮಾಡಿ ಕಟ್ ಮಾಡಿಬಿಟ್ರಿ, ಓಕೆನಾ. ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಥವಾ ಆ ವಸ್ತು ನಿಮ್ಮಿಂದ ದೂರ ಹೋಗ್ತಾ ಇದೆ, ಜಸ್ಟ್ ಫೀಲ್ ಇಟ್, ಓಕೆ. ಸೊ ಇವಾಗ ಅದು ಎಷ್ಟು ದೂರ ಹೋಗಿದೆ ಅಂದರೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆ ರೀತಿ ನಿಮ್ಮಿಂದ ತುಂಬ ದೂರ ಹೋಗಿದೆ ಅದು, ಓಕೆನಾ. ಸೊ ಈಗ ಹೇಳಿ, ನಾನು ಕಂಪ್ಲೀಟಾಗಿ ಡಿಟ್ಯಾಚ್ ಆಗಿದ್ದೀನಿ ಈ ವಸ್ತುವಿಂದ ಅಥವಾ ಆ ವ್ಯಕ್ತಿಯಿಂದ, ಅಥವಾ ಅವ್ರ ಮೆಸೇಜ್ ಬರಲಿ ಅಂತ ಅನ್ಕೋತಿದ್ದೀನಲ್ಲ, ಆ ಒಂದು ಎಕ್ಸೈಟ್ಮೆಂಟ್ ಅಥವಾ ಆ ಒಂದು ನೋವಿನಿಂದ, ಐ ಮೀನ್ ಎನಿಥಿಂಗ್, ಓಕೆನಾ. ಆ್ಯಂಡ್ ಹೇಳ್ಕೊಳ್ಳಿ, ನಾನು ಇವಾಗ ಫ್ರೀ ಆಗಿದ್ದೀನಿ ಅಂತ. ನಾವು ಈಗ ಮತ್ತೆ ಆಗಲೇ ಬ್ರೀದ್ ಔಟ್ ಬ್ರೀದ್ ಇನ್ ಮಾಡಿದ್ರಲ್ಲ, ಸೊ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡಿ, ರೈಟ್. ಸೊ ಐ ನೋ ನೀವಿವಾಗ ಫೀಲ್ ಮಾಡ್ತಾ ಇದ್ದೀರಾ, ನೀವು ಫ್ರೀ ಆಗಿದ್ದೀರಾ. ಆ ಒಂದು ಹಗ್ಗನ ಕಟ್ ಮಾಡಿ ನೀವು ತುಂಬ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ, ಬಾಡಿಗೆ. ಐ ನೋ ದಟ್ ಯು ಆರ್ ಫೀಲಿಂಗ್ ವೆಲ್ ನಾವ್. ನಿಮ್ಮ ಮೇಲಿದ್ದ ದೊಡ್ಡ ಭಾರ ಹೋಗಿದೆ ಇವಾಗ, ಆ್ಯಂಡ್ ಯು ಆರ್ ಫೀಲಿಂಗ್ ಇಟ್. ನಿಮಗೆ ತುಂಬ ಲೈಟ್ ಫೀಲ್ ಆಗ್ತಾ ಇದೆ ಇವಾಗ, ಆ್ಯಂಡ್ ಯು ಆರ್ ಹ್ಯಾಪಿ. ಸೇ ಐ ಆಮ್ ಹ್ಯಾಪಿ ಅಂತ ಹೇಳಿ. ನನ್ನೆಲ್ಲ ಭಾರ ಹೋಯ್ತು, ನನ್ನೆಲ್ಲ ಒಂದು ಅಟ್ಯಾಚ್ಮೆಂಟ್ ಹೋಯ್ತು, ನಾನಿವಾಗ ಫ್ರೀ ಆಗಿದ್ದೀನಿ ಅಂತ ಹೇಳ್ಕೊಳ್ಳಿ, ರೈಟ್. ಎಸ್, ಗುಡ್. ಹಾಗೆ ಇನ್ನೊಂದೆರಡು ಸತಿ ಡೀಪ್ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಬ್ರೀದ್ ಇನ್, ಹೋಲ್ಡ್, ಬ್ರೀದ್ ಔಟ್ ಫ್ರಮ್ ಮೌತ್, ಓಕೆ. ಸೊ ಇವಾಗ ಸ್ಲೋಲಿ ಐ ಓಪನ್ ಮಾಡಿ, ಓಕೆನಾ. ಜಸ್ಟ್ ಓಪನ್ ಯುವರ್ ಐಸ್ ಆ್ಯಂಡ್ ರಿಲ್ಯಾಕ್ಸ್, ಓಕೆ. ನಾರ್ಮಲ್ ಸ್ಟೇಟಿಗೆ ಬನ್ನಿ ಇವಾಗ. ಆ್ಯಂಡ್ ಒಂದು 2 ನಿಮಿಷ ಕೂತ್ಕೊಳ್ಳಿ ಅಲ್ಲೇನೆ. ಅದಾದಮೇಲೆ ನಿಮ್ಮ ನಾರ್ಮಲ್ ಕೆಲಸಗಳಿಗೆ ನೀವು ಹೋಗ್ಬೋದು, ಓಕೆ. ಸೊ ಇದು ಬೆಳಗ್ಗೆ ಹೊತ್ತು ಮಾಡುವಂಥದ್ದು, ಹಗಲಿನಲ್ಲಿ, ಓಕೆನಾ. ನೈಟ್ ಯಾವ ರೀತಿ ಮಾಡಬೇಕು ಅಂದರೆ, ಈ 12 hours ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನಿದೆ ನೈಟ್ ಮಾಡೋದು, 12 hours ಕಂಪ್ಲೀಟ್ ಆಗಬೇಕು ಅಂದರೆ ಬೆಳಗ್ಗೆ ಇದನ್ನು ಮಾಡಿ. ನೈಟ್ ಏನು ಮಾಡಬೇಕು ಅಂದರೆ,
ಸಿ ಈಗ ಮನೆಯಲ್ಲಿ ಎಲ್ಲಾ ಕಡೆ ಡೋರ್ ಇರುತ್ತೆ ಅಲ್ವಾ, ಕಬೋರ್ಡ್ ಡೋರ್ ಆಗಿರ್ಬೋದು, ರೂಮ್ ಡೋರ್ಸ್ ಆಗಿರ್ಬೋದು. ಸೊ ನೀವು ಆ ಡೋರ್ ಹತ್ರ ಮಲ್ಕೋಬೇಕು. ಅಂದ್ರೆ ಈಗ ಒಂದು ರೂಮ್ ಇರುತ್ತೆ, ಅಲ್ಲಿ ಡೋರ್ ಇರುತ್ತೆ, ಫೈನ್. ಬಟ್ ಅದ್ ಬಿಟ್ಬಿಟ್ಟು ಈಗ ಒಂದು ಓಪನ್ ಕಿಚನ್ ಇರುತ್ತೆ, ಆ ಕಿಚನ್ ಮಧ್ಯದಲ್ಲಿ ಮಲಗ್ತೀರಾ, ಆ ಕಡೆ ಎಲ್ಲೂ ಡೋರ್ ಇರೋದಿಲ್ಲ. ಸೊ ಆ ರೀತಿ ಮಾಡಬೇಡಿ. ಒಂದು ರೂಮ್ ಇದೆ, ಸೊ ನೀವು ಅಲ್ಲಿ ಮಲಗಿದ್ದೀರಾ, ಒಂದು ಕಬೋರ್ಡ್ ಡೋರ್ ಆಗಿರ್ಬೋದು, ಒಂದು ರೂಮ್ ಡೋರ್ ಆಗಿರ್ಬೋದು, ಈಗ ನನ್ನ ಹಿಂದೆ ಕಾಣ್ತಿದೆಯಲ್ಲ ಆ ರೀತಿ. ಸೊ ಎನಿಥಿಂಗ್, ಓಕೆನಾ. ಸೊ ಅಲ್ಲಿ ನೀವು ಮಲ್ಕೋಬೇಕು, ಓಕೆನಾ, ನೈಟ್. ಸೊ ಆಮೇಲೆ ಏನ್ ಮಾಡ್ಬೇಕಂದ್ರೆ, ಯಾಕಂದ್ರೆ ಡೋರ್ ಅನ್ನೋದು ಏನಿದೆ ಅಂದ್ರೆ ನಮಗೆ ಅದರಿಂದ ಡೋರ್ ಓಪನ್ ಆಗಿ, ಅಂದ್ರೆ ಬ್ಲಾಕೇಜ್ ಓಪನ್ ಆಗಿ ನಮಗೆ ಒಳ್ಳೇದು ಸಿಗ್ತಾ ಇದೆ, ನಾವು ಅನ್ಕೊಂಡೆ ಸಿಗ್ತಾ ಇದೆ ಅಂತ ಅನ್ನೋದೊಂದು ವಿಜುವಲೈಸೇಷನ್ ನಿಮಗೆ ಸಿಗ್ಲಿ, ಅದರಿಂದ ನಿಮಗೆ ಒಂದು ಪಾಸಿಟಿವಿಟಿ ಬರಲಿ ಅಂತ, ಓಕೆನಾ. ಅರ್ಥ ಆಯ್ತಾ? ಸೊ ಓಕೆ, ಇವಾಗ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋಣ. ನೈಟ್ ಮ್ಯಾನಿಫೆಸ್ಟೇಷನ್ ಏನ್ ಮಾಡಬೇಕು ಅನ್ನೋದು. ಸಿ, ಈ ಒಂದು ಡೋರ್ನ ಮ್ಯಾಜಿಕ್ ಡೋರ್ ತರ ಕನ್ಸಿಡರ್ ಮಾಡೋಣ. ನಾವು ಅಗೇನ್ ಅನದರ್ 10 minutes ನಿಮ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಐಸ್ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಬೆಳಗ್ಗೆ ಟೆಕ್ನಿಕಲಿ ನೀವು ಯಾವ್ದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ, ವಸ್ತು ಆಗಲಿ ವ್ಯಕ್ತಿ ಆಗಲಿ, ಅವರನ್ನೇ ಮತ್ತೆ ನೆನೆಸ್ಕೊಳ್ಳಿ. ಅದೇ ಥಿಂಗ್ನ ನೆನೆಸ್ಕೊಳ್ಳಿ. ನಿಮ್ಗೆ ಏನು ಬೇಕಾಗಿತ್ತು ಅಂತ ಅನ್ಕೊಂಡಿದ್ರೆ ಅದನ್ನೇ ಮತ್ತೆ ನೆನೆಸ್ಕೊಳ್ಳಿ. ಮತ್ತೆ ಡೀಪ್ ಬ್ರೆತ್ ತಗೊಳ್ಳಿ, ನೋಸಿಂದ ಹೋಲ್ಡ್ ಮಾಡಿ, ಮತ್ತೆ ಬ್ರೀದ್ ಔಟ್ ಮಾಡಿ ಬಾಯಿಯಿಂದ. ಓಕೆ, 2 ಸಲ ಇದನ್ನ ಮಾಡಿ, ಬ್ರೀದ್ ಇನ್ ಬ್ರೀದ್ ಔಟ್. ಸೊ ಈಗ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂಡ್ ನೀವು ಹೇಳ್ಕೊಳ್ಳಿ ನಿಮಗೆ ಸೂಟ್ ಆಗೋ ರೀತಿ, ಓಕೆನಾ. ನಿಮಗೆ ಏನು ಬೇಕಾಗಿದೆಯಲ್ಲ, ವಸ್ತು ಆಯ್ತು, ವ್ಯಕ್ತಿ ಆಯ್ತು, ಅದು ಆಲ್ರೆಡಿ ನಿಮ್ಮ ಲೈಫಲ್ಲಿ ಆಗೋಗಿದೆ, ನಡೆದಿದೆ. ಓಕೆ, ನೀವು ಕೂಡ ಅದನ್ನ ಅನ್ಕೊಳ್ಳಿ. ಮನೆ ತಗೋಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್, ನಾನು ಆಲ್ರೆಡಿ ಮನೆ ತಗೊಂಡಿದ್ದೀನಿ, ಆ ಮನೆಯಲ್ಲೇ ಇದ್ದೀನಿ, ನನ್ನ ಸ್ವಂತ ಮನೆಯಲ್ಲಿ ಇದ್ದೀನಿ. ಅಥವಾ ಯಾರಾದ್ರೂ ಮೆಸೇಜ್ ಮಾಡಬೇಕು ಅಂತ ಅಂದ್ರೆ, ಓಕೆ, ಅವರಿಂದ ಮೆಸೇಜ್ ಬಂದಿದೆ, ಓಕೆ, ನಾನು ಮೊಬೈಲ್ ಓಪನ್ ಮಾಡ್ತಿದ್ದೀನಿ. ಸೊ ಈ ರೀತಿ ಅದು ಆಲ್ರೆಡಿ ಆಗಿದೆ ಅನ್ನೋದನ್ನ ನೀವು ಅನ್ಕೋಬೇಕು, ಓಕೆನಾ. ಫೀಲ್ ಮಾಡಿ ಅದನ್ನ, ಲೈಕ್ ಓಕೆ, ನಾನು ಮನೆ ತಗೊಂಡೆ, ಐ ಆಮ್ ವೆರಿ ಹ್ಯಾಪಿ, ನಾನು ಇಷ್ಟ ಬಂದಿದ್ದಂಥ ಲೈಫ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಯೂನಿವರ್ಸ್ ನನಗೆ ನನ್ನ ಸ್ವಂತ ಮನೆ ಕೊಟ್ಟಿದೆ, ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಸೊ ಈ ರೀತಿ ಹೇಳ್ಕೊಳ್ಳಿ. ಆ್ಯಂಡ್ ನಾನು ಅನ್ಕೊಂಡಿದ್ದು ಎಷ್ಟು ಈಸಿಯಾಗಿ ನೆರವೇರಿದೆ ನನ್ನ ಲೈಫಲ್ಲಿ. ಅದು 12 hours ಅಲ್ಲಿ ನನಗೆ ನಾನು ಅನ್ಕೊಂಡಿದ್ದು ಸಿಕ್ತಿದೆ. ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಯೂನಿವರ್ಸ್. ನಂಗೆ ಬೇಕಿರೋದೆಲ್ಲ ಸಿಕ್ಕಿದೆ. ನಾನು ಇಷ್ಟಪಟ್ಟಿದ್ದ ಹುಡುಗ ಸಿಕ್ಕಿದ್ದಾನೆ, ನನ್ನ ಸ್ವಂತ ಮನೆ ಸಿಕ್ಕಿದೆ, ತಗೊಂಡಿದ್ದೀನಿ. ನನ್ನ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಯಾವುದೇ ಕಷ್ಟ ಇಲ್ಲ ನನಗಿವಾಗ. ಐ ಆಮ್ ವೆರಿ ಹ್ಯಾಪಿ ನಾವ್. ಅವ್ರ ಜೊತೆ ನಾನು ತುಂಬ ಖುಷಿಯಾಗಿದ್ದೀನಿ, ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಅಥವಾ ನನ್ನ ಸ್ವಂತ ಮನೆಯಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ, ರೈಟ್. ಸೊ ನಿಮ್ಗೆ ಇವಾಗ ತುಂಬ ಖುಷಿ ಆಗ್ತಿರ್ಬೇಕಲ್ವಾ ಗೈಸ್. ಯು ಆರ್ ಫೀಲಿಂಗ್ ದಟ್ ಲೈಕ್ ಇಟ್ಸ್ ಆಲ್ರೆಡಿ ಡನ್, ಆಗೋಗಿದೆ. ನಿಮ್ಗೆ ತುಂಬ ಖುಷಿ ಆಗ್ತಿದೆ ಇವಾಗ ಅಲ್ವಾ? ಫೀಲ್ ಆಗ್ತಿದೆಯೋ ಅಲ್ವಾ ಖುಷಿ, ರೈಟ್. ನೀವು ತುಂಬ ಲೌಡ್ ಅನ್ನೋ ರೀತಿ, ಯು ಆರ್ ಲೌಡ್, ಓಕೆನಾ. ನಿಮ್ಮನ್ನು ತುಂಬ ಇಷ್ಟಪಡೋರು ಸಿಕ್ಕಿದ್ದಾರೆ, ನಿಮ್ಮ ಲೈಫ್ ಎಕ್ಸೈಟೆಡ್ ಆಗಿದೆ ಅನ್ನೋದು ನಿಮಗೆ ಫೀಲ್ ಆಗ್ತಾ ಇದೆ, ಕರೆಕ್ಟಾ? ನಾನು ತುಂಬ ಲಕ್ಕಿ ಅಂತ ಅನ್ನಿಸ್ತಿದೆ ಅಲ್ವಾ ನಿಮಗೆ? ಸೊ ಎಸ್, ಗುಡ್. ದಿಸ್ ಫೀಲಿಂಗ್ ವಿ ವಾಂಟೆಡ್, ರೈಟ್. ಸೊ ಈ ಫೀಲಿಂಗ್ ನಮಗೆ ಬೇಕಾಗಿರೋದು ನನಗೆ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಸೊ ಐ ಹ್ಯಾವ್ ದಿಸ್, ಐ ಆಮ್ ಲಿವಿಂಗ್ ಮೈ ಲೈಫ್, ಆ್ಯಂಡ್ ಎಸ್, ನೌ ಐ ಹ್ಯಾವ್ ದಿಸ್ ಆರ್ ಐ ಹ್ಯಾವ್ ದೆಮ್. ಓ ಮೈ ಗಾಡ್, ನಂಬೋದಕ್ಕಾಗ್ತಾ ಇಲ್ಲ, ನನ್ನ ಹತ್ರ ಆಲ್ರೆಡಿ ಎಲ್ಲ ಸಿಕ್ಕಿದೆ. ಜಸ್ಟ್ ರಿಪೀಟ್ ಮಾಡಿ, ಇದನ್ನ ಹೇಳ್ಕೊಳ್ಳಿ ಮತ್ತೆ ನೀವು. ಓಕೆ, ಗೊತ್ತಾಗ್ತಿದೆಯಾ? ಐ ಗಾಟ್ ದಿಸ್, ಮೈ ಡ್ರೀಮ್ ಆಲ್ರೆಡಿ ನೆರವೇರಿದೆ, ಡ್ರೀಮ್ ಹೋಮ್ ಆಲ್ರೆಡಿ ಬಿಲ್ಟ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಸಚ್ ಎ ಲಕ್ಕಿ ಪರ್ಸನ್, ಇಟ್ ಹ್ಯಾಪನ್ಡ್ ಫೈನಲಿ, ಥ್ಯಾಂಕ್ ಯು ಯೂನಿವರ್ಸ್. ಓಕೆ ಗೈಸ್, ನಾವು ಸ್ಲೋಲಿ ಓಪನ್ ಯುವರ್ ಐಸ್. ಕಣ್ಬಿಡಿ ನಿಧಾನವಾಗಿ. 1 ನಿಮಿಷ ಹೀಗೆ ಕೈನ ರಬ್ ಮಾಡಿಬಿಟ್ಟು ಮುಖಕ್ಕೆ, ಕಣ್ಣಿಗೆ ಹೀಗೆ ಇಟ್ಕೊಳ್ಳಿ, ಓಕೆನಾ. ಓಕೆ, ನಾವು ಆರಾಮಾಗಿ ಇವಾಗ ನೀವು ಮಲ್ಕೊಳ್ಳಿ, ಓಕೆನಾ. ಸೊ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಫಾಲೋ ಮಾಡಿ, ನಿಮ್ಗೆ ಯಾವಾಗ ಏನು ಬೇಕಾಗಿರುತ್ತೆ ಅವಾಗ, ಓಕೆ. ಸಿ, ಈ ಮನೆ ಅನ್ನೋದೆಲ್ಲ 12 hours ಅಲ್ಲಿ ಸಿಕ್ಬಿಡುತ್ತೆ,
ಅದು ಕಷ್ಟ ಆಗಬಹುದು ಅಲ್ವಾ. ಆದ್ರೆ ಆ ಮನೆನ ತಗೊಳ್ಳೋದಕ್ಕೆ ನಿಮ್ಗೆ ಏನಾದ್ರು ಬ್ಲಾಕೇಜಸ್ ಇರುತ್ತಲ್ಲ, ಮೇ ಬಿ ಡಾಕ್ಯುಮೆಂಟೇಶನ್ ಆಗ್ತಿರೋದಿಲ್ಲ ಅಥವಾ ದುಡ್ಡು ಹೊಂದಸಕ್ ಕಷ್ಟ ಆಗ್ತದೆ, ಅದು 12 hours ಅಲ್ಲಿ ನಿಮ್ಗೆ ಸಾಲ್ವ್ ಮಾಡ್ಕೊಡುತ್ತೆ, ಏನೋ ಒಂದು ದಾರಿ ಸಿಗೋ ರೀತಿ ಮಾಡುತ್ತೆ. ಅದೇ ಸಣ್ಣ ಪುಟ್ಟದ್ದು ಇರುತ್ತಲ್ಲ, ಈಗ ಯಾವ್ದೋ ಮೆಸೇಜ್ ಬರಬೇಕು, ಕಾಲ್ ಬರಬೇಕು, ಸೊ ಅದೆಲ್ಲ 12 hours ಅಲ್ಲಿ ಆಗುತ್ತೆ. ಓಕೆನಾ, ಅರ್ಥ ಆಗ್ತಿದ್ಯಾ? ಓಕೆ, ಐ ಹೋಪ್ ಗೈಸ್ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಆ್ಯಂಡ್ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಸ್, ಇವತ್ತಿನ ಈ ಒಂದು ಏನೋ ಟುಗೆದರ್ ಮ್ಯಾನಿಫೆಸ್ಟೇಷನ್, ಸೊ ಒಟ್ಟಿಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.